ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೀವಿದೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ನಾನು ಸಂಡೇ ಬಜಾರಲ್ಲಿರೋ ಎಲ್ಲ ಎಲೆಕ್ಟ್ರಾನಿಕ್ಸ್ ಮತ್ತು ವಿಂಟೇಜ್ ಗ್ಯಾಜೆಟ್ಸ್ನ ತೋರಿಸ್ತೀನಿ. ಸೊ ನಿಮಗೆ ವಿಂಟೇಜ್ ಗ್ಯಾಜೆಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಅಂದರೆ ನನ್ನ ವೀಡಿಯೋಗೆ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಮಾಡಿ, ನನಗೊಂದು ಸಪೋರ್ಟ್ ಸಿಗುತ್ತೆ. ಎಲ್ಲ ವಾರ ನಾನು ಒಂದು ರೀತಿಯಾದ ಚಾಲೆಂಜ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಅದೇ ರೀತಿ ಈ ವಾರ ಕೂಡ ಒಂದು ಅಮೇಝಿಂಗ್ ಆಗಿರೋ ಚಾಲೆಂಜ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಾರ ಚಾಲೆಂಜ್ ಏನಂದರೆ ಟ್ಯಾಬ್ಸ್ನ ತೋರಿಸ್ತೀನಿ. ಟ್ಯಾಬ್ಸ್ ಅಂದರೆ ಅದೇ ಟ್ಯಾಬ್ಲೆಟ್ಸ್ ಬರುತ್ತಲ್ಲ, ಟ್ಯಾಬ್ಲೆಟ್ಸ್ ತೋರಿಸ್ತೀನಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಚಾಲೆಂಜ್ ಇದೆ. ಆ ಇನ್ನೊಂದು ಚಾಲೆಂಜ್ ಏನಂದರೆ ಈ ಅಮೆಝಾನ್ ಕಿಂಡಲ್ಸ್ನ ತೋರಿಸೋದು. ಸೊ ಅಮೆಝಾನ್ ಕಿಂಡಲ್ಸ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಆದರೂ ನಾನು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಸೊ ಸಂಡೇ ಬಜಾರಲ್ಲಿ ವೀಡಿಯೋಸ್ ಮಾಡೋದು ತುಂಬಾ ಕಷ್ಟ, ಇಲ್ಲಿ ಮಾಡೋಕ್ಕೂ ಬಿಡಲ್ಲ. ಸೊ ಆದ್ರೂ ನಾನು ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ವೀಡಿಯೋಗೆ ಒಂದು ಚಿಕ್ಕ ಲೈಕ್ ಹಾಕಿ. ಸೊ ಬನ್ನಿ ಇವಾಗ ಸಂಡೇ ಬಜಾರ್ ಒಳಗೆ ಹೋಗೋಣ. ಸಂಡೇ ಬಜಾರ್ ಮೇನ್ ರೋಡ್ ಸ್ಟಾರ್ಟ್ ಆಗೋದೇ ಈ ಬಟ್ಟೆ ಅಂಗಡಿಗಳಿಂದ. 1000 ರೂಪಾಯಿಗೆ 5 ಜೀನ್ಸ್ ಪ್ಯಾಂಟ್ ಅಂತ ಮಾರ್ತಾ ಇದ್ದಾರೆ. ಸೊ ಈ ಥರ ಜೀನ್ಸ್ ಪ್ಯಾಂಟ್ಗಳು ಯಾರಾದರೂ ನೀವು ಪರ್ಚೇಸ್ ಮಾಡಿದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಇದು ವರ್ತಾ ಬೈ ಮಾಡೋಕ್ಕೆ, ಹಾಗೆ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿದೆಯಾ ಏನು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇನ್ನು ಅಂಗಡಿಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದಾರಷ್ಟೇ. ಜನ ಸಾಗರ ಇಲ್ಲೆಲ್ಲ ಬಟ್ಟೆಗಳು 150 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಅಂತ ಮಾರ್ತಾರೆ. ಮೋಸ್ಟ್ಲಿ ಯೂಸ್ಡ್ ಇರುತ್ತೆ, ಇಲ್ಲ ಅಂದ್ರೆ ಫ್ಯಾಕ್ಟ್ರಿ ರಿಜೆಕ್ಟ್ ಪೀಸ್ ಇರುತ್ತೆ. ಸ್ವಲ್ಪ ಮುಂದೆ ಬಂದ್ರೆ ನೀವು ಶೂಸ್ ನೋಡ್ಬೋದು, ಇವೆಲ್ಲ ಕಾಪಿ ವರ್ಷನ್ಸ್. ಈ ಒಂದು ಅಂಗಡಿಯಲ್ಲಿ ಮಾತ್ರ ಜನ ಚೀಸ್ ಲೋಡೆಡ್ ಪ್ರೈಸ್ಗಿಂತ ಚೀಸ್ ಜಾಸ್ತಿ ಇರೋ ತರ ಇದ್ದಾರೆ. ಈ ವಾರದ ಮೊದಲನೇ ಚಾಲೆಂಜು ಟ್ಯಾಬ್ಸ್. ಸೊ ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು ಪೋರ್ಟಬಲ್ ಮೀಡಿಯಾ ಪ್ಲೇಯರ್. ಇದು ಕೂಡ ಒಂದ್ ರೀತಿ ಟ್ಯಾಬ್. ಇದು ನೋಡೋಕೆನೋ ಒಳ್ಳೆ ಕಂಡೀಷನ್ ಅಲ್ಲೇ ಇತ್ತು, ಬಟ್ ವರ್ಕಿಂಗ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಇದರಲ್ಲಿ ನೀವು ಮೆಮೊರಿ ಕಾರ್ಡ್ ಹಾಕ್ಬೋದು, ಹಾಗೆ ಇದರಲ್ಲಿ ಒಂದು ಕ್ಯಾಮ್ರಾ ಕೂಡ ಬಂದ್ಬಿಡುತ್ತೆ. ಇದ್ರದ್ದು ಪ್ರೈಸ್ 350 ರೂಪಾಯಿ ಅಂತ ಹೇಳಿದ್ರು. ನೆಕ್ಸ್ಟ್ ನಾವು ನೋಡಿದ್ದು ಈ ಏಸಸ್ ಟ್ಯಾಬ್. ಬಟ್ ಏನ್ ವಿಷಯ ಅಂದ್ರೆ ಇದು ಆಂಡ್ರಾಯ್ಡ್ ಅಲ್ಲ, ಇದು ವಿಂಡೋಸ್ ಟ್ಯಾಬ್. ಇದರಲ್ಲಿ ಇಂಟೆಲ್ ಚಿಪ್ ಇರುತ್ತೆ. ಈ ಒಂದು ಟ್ಯಾಬ್ ಅಲ್ಲಿ 4G ಸಪೋರ್ಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಪ್ರೈಸ್ ಕೇಳಿದ್ದಕ್ಕೆ 1200 ರೂಪಾಯಿ ಅಂತ ಹೇಳಿದ್ರು. ತುಂಬಾ ಜನ ಇಲ್ಲಿ ರೇಟ್ಗಳು ಕಾಸ್ಟ್ಲಿ ಅಂತ, ಬಟ್ ಇವರು ಒಂದು ರೇಟ್ ಹೇಳ್ತಾರೆ, ನೀವು ಬಾರ್ಗೇನ್ ಮಾಡಿ ತಗೋಬೇಕಷ್ಟೇ. ಸೊ ಈ ಒಂದು ಟ್ಯಾಬ್ ನಾವು ಪರ್ಚೇಸ್ ಏನ್ ಮಾಡಿಲ್ಲ, ಬರೀ ವಿಡಿಯೋ ಮಾಡ್ಕೊಂಡೆ. ಹಾಗೆ ಮತ್ತೊಂದು ಅಂಗಡಿಯಲ್ಲಿ ಮೈಕ್ರೋಮ್ಯಾಕ್ಸ್ ಟ್ಯಾಬ್ ಒಂದು ನೋಡಿದೆ. ಮೈಕ್ರೋಮ್ಯಾಕ್ಸ್ ಟ್ಯಾಬ್ಸ್ ಅಲ್ಲಿ ಕ್ಯಾನ್ವಾಸ್ ಸೀರೀಸ್ ಹಲವಾರು ವೆರೈಟೀಸ್ ಅಲ್ಲಿ ಬರ್ತಿತ್ತು. ಇದರಲ್ಲಿ ಏನಂದ್ರೆ ಈ ಡಿಸ್ಪ್ಲೇ ಅಲ್ಲಿ ಮೈಕ್ರೋಮ್ಯಾಕ್ಸ್ ಅಂತ ಬರ್ತಾನೆ ಇದೆ, ಬಟ್ ಬೇರೆ ಏನೂ ಬರ್ತಾ ಇಲ್ಲ. ಸೊ ಇದು ಟ್ಯಾಬಾ ಇಲ್ಲ ಕಿಂಡಲ ಅಂತ ಡೌಟ್ ಆಗ್ತಾ ಇದೆ ನನಗೆ. ಪ್ರೈಸ್ ಕೇಳಿದ್ದಕ್ಕೆ 800 ರೂಪಾಯಿ ಅಂತ ಹೇಳಿದ್ರು, ಬಟ್ ಇದು 800 ರೂಪಾಯಿಗೆಲ್ಲ ವರ್ತೇ ಇಲ್ಲ. ಇವಾಗ ನಾನು ತೋರಿಸೋ ಟ್ಯಾಬ್ಸ್ ಎಲ್ಲ ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿರೋದು. ಇದರಲ್ಲಿ 90% ಆಫ್ ಟ್ಯಾಬ್ಸ್ ಅಂಗಡಿಗಳಲ್ಲಿ ಹಾಗೆ ಇದೆ, ಅದಕ್ಕೆ ಮತ್ತೆ ಈ ಟ್ಯಾಬ್ಸ್ ವಿಡಿಯೋಸ್ ತಗೊಳಕ್ ಹೋಗಿಲ್ಲ. ಮೇನ್ ರೋಡ್ ಅಲ್ಲಿರೋ ಒಂದು ಅಂಗಡಿಯಲ್ಲಿ ಈ ಐಪ್ಯಾಡ್ ನೋಡಿದೆ. ಐಪ್ಯಾಡ್ ಏನೋ ವರ್ಕಿಂಗ್ ಅಲ್ಲಿ ಇತ್ತು, ಬಟ್ ಏನ್ ತೊಂದ್ರೆ ಅಂದ್ರೆ ಇದು ಆಕ್ಟಿವೇಶನ್ ಲಾಕ್ ಆಗಿದೆ. ಅದೇ ತರ ಇನ್ನೊಂದು ಅಡ್ವಾನ್ಸ್ಡ್ ಲರ್ನಿಂಗ್ ಡಿವೈಸ್, ಇದ್ರಲ್ಲಿ ಕ್ಯಾಮ್ರಾ ಎಲ್ಲ ಬಂದಿರುತ್ತೆ. ಇದು 200 ರೂಪಾಯಿ ಅಂತ ಹೇಳ್ತಾ ಇತ್ತು. ಇದೊಂದು ಯಾವ್ದೋ ಟ್ಯಾಬ್ಲೆಟ್ ಡಿಸ್ಪ್ಲೇ ಹೋಗಿತ್ತು ಅನ್ಸುತ್ತೆ. ಇಲ್ಲೂ ಕೂಡ ಅಷ್ಟೇ ವಿಚಿತ್ರವಾಗಿ ಒಂದು ಟ್ಯಾಬ್ ನ ನೋಡಿದೆ, ಲಾಜಿಕ್ ಅಂತೆ. ಹಿಂದ್ಗಡೆ ಡೂಮ್ ಟಿವಿ ಶೇಪ್ ಕೊಟ್ಟಿದ್ದಾರೆ. ಪ್ರೈಸ್ ಇದ್ರದ್ದು 1200 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದೊಂದು ಟ್ಯಾಬ್ ತರ ಒಂದು ನೋಡಿದೆ. ಇದ್ಯಾವುದೋ ವ್ಯೂಸೋನಿಕ್ ಅನ್ನೋ ಬ್ರ್ಯಾಂಡ್ದು 800 ರೂಪಾಯಿ ಅಂತ ಪ್ರೈಸ್ ಹೇಳ್ತಾ ಇದ್ರು. ಹಾಗೆ ಅಲ್ಲಿ ಒಂದು ಟ್ಯಾಬ್ ನೋಡಿದ್ವಿ. ಇದು ಹಳೆ ಟ್ಯಾಬ್, ಟ್ರಾನ್ಸೆಂಡ್ ಕಂಪನಿದು. ಸಿಮ್, ಮೆಮೊರಿ ಕಾರ್ಡ್ ಮತ್ತೆ USB ಆಪ್ಷನ್ಸ್ ಕೂಡ ಇತ್ತು ಇದರಲ್ಲಿ. ಪ್ರೈಸ್ 1200 ರೂಪಾಯಿ ಏನೋ ಹೇಳ್ತಾ ಇದ್ರು. ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ಟ್ಯಾಬ್ ಅನ್ಸುತ್ತೆ, ಯಾವ ಕಂಪನಿದಂತ ನಾನು ಓಪನ್ ಮಾಡಿ ಚೆಕ್ ಮಾಡಿಲ್ಲ. ಅಲ್ಲೇ ಒಡೆದೋಗಿರೋ ಟ್ಯಾಬ್ ಒಂದು ನೋಡಿದೆ, ಆನ್ ಮಾಡಿ ಟ್ರೈ ಮಾಡಿದೆ, ಬಟ್ ಆನ್ ಆಗಿಲ್ಲ. ಇದರಲ್ಲಿ ಇಂಟೆಲ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಮೋಸ್ಟ್ಲಿ ವಿಂಡೋಸ್ ಇರ್ಬೋದು ಅನ್ಸುತ್ತೆ. ಹಾಗೆ ಅಲ್ಲಿಂದ ಐಪ್ಯಾಡ್ ನ ಎತ್ತಿ ನೋಡ್ತಾ ಇದ್ದೆ. ಈ ಒಂದು ಐಪ್ಯಾಡ್ ಕಂಪ್ಲೀಟ್ ಆಗಿ ವರ್ಕಿಂಗ್ ಅಲ್ಲಿ ಇತ್ತು. ಇದು ಮೋಸ್ಟ್ಲಿ 6th ಇಲ್ಲ 7th ಜನರೇಷನ್ ಇರಬೇಕು. ಅಂಡ್ ಇದರಲ್ಲಿ ಯಾವುದೇ ರೀತಿ ಲಾಕ್ ಇರಲಿಲ್ಲ, ಆಪಲ್ ID ಕೂಡ ಇರಲಿಲ್ಲ. ಇದ್ರದ್ದು ಪ್ರೈಸು 3500 ಅಂತ ಹೇಳ್ತಾ ಇದ್ರು. ಪೋಲರಾಯ್ಡ್ ಅಂತ ಒಂದು ಟ್ಯಾಬ್ ನೋಡ್ತಾ ಇದ್ದೆ. ಈ ತರ ಟ್ಯಾಬ್ಸ್ ಅಂತೂ ಇಲ್ಲಿ ಹಲವಾರು ಸಿಗ್ಬಿಡುತ್ತೆ, ಬಟ್ ಇವೆಲ್ಲ ವರ್ಕಿಂಗ್ ಇರುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ತಗೋಬೇಕಷ್ಟೇ. ಹಾಗೆ ಮೋಟರೋಲಾ ಅದು ಟ್ಯಾಬ್ ಒಂದು ನೋಡಿದೆ. ಟ್ಯಾಬ್ ಏನೋ ಗೊತ್ತಿಲ್ಲ, ಬಟ್ ಆಂಟೆನಲ್ ಆಯ್ತು ಇದಕ್ಕೆ. ಇವೆಲ್ಲ ತುಂಬಾನೇ ಯೂನಿಕ್ ಆಗಿರೋ ಐಟಮ್ಸ್, ಸ್ಪೆಸಿಫಿಕ್ ಆಗಿ ಹುಡ್ಕೊಂಡ್ ಬರೋರ್ಗೆ ಇದು ಯೂಸ್. ಬನ್ನಿ ಇವಾಗ ನಮ್ ಸೆಕೆಂಡ್ ಚಾಲೆಂಜ್ ಕಿಂಡಲ್ ನ ತೋರಿಸ್ತೀನಿ. ಈ ಒಂದು ಕಿಂಡಲ್ ನೀವು ನೋಡಬಹುದು, ನೀಟ್ ಕಂಡೀಷನ್ ಅಲ್ಲಿ ಇದೆ. ಇದು ಸ್ವಲ್ಪ ಹಳೆ ಜನರೇಷನ್, ಬಟ್ ರೀಡಿಂಗ್ ಪರ್ಪಸ್ಗೆ ವರ್ತ್ ಅನ್ಬೋದು ಇದನ್ನ. ಈ ಒಂದು ಕಿಂಡಲ್ ಪ್ರೈಸ್ 1000 ರೂಪಾಯಿ ಅಂತ ಹೇಳ್ತಾ ಇದ್ರು. ಸೊ ಮೋಸ್ಟ್ಲಿ ನೀವು ಬಾರ್ಗೇನಿಂಗ್ ಗೊತ್ತಿದ್ರೆ ಇದನ್ನ ಕಮ್ಮಿಗೆ ತಗೋಬಹುದು. ಹಾಗೆ ಇನ್ನೊಂದು ಅಂಗಡಿಯಲ್ಲಿ ಈ ಒಂದು ನೂಕ್ ಅನ್ನೋ ಬ್ರ್ಯಾಂಡ್ ಕಿಂಡಲ್ ನೋಡಿದೆ. ಅಮೆಝಾನ್ ಬಿಟ್ಟು ಬೇರೆ ಬ್ರ್ಯಾಂಡ್ ಅಲ್ಲಿ ಕಿಂಡಲ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಒಂದು ಡಿಸ್ಪ್ಲೇ ಕೂಡ ಇದೆ. ನೀವ್ ಯಾರಾದ್ರೂ ಈ ತರ ಕಿಂಡಲ್ ನ ಯೂಸ್ ಮಾಡಿದೀರಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇದ್ರದ್ದು ಪ್ರೈಸ್ ಬಂದು 600 ರೂಪಾಯಿ ಅಂತ ಹೇಳ್ತಾ ಇದ್ರು ಇವರು.
ಅದಾದ್ಮೇಲೆ ಮತ್ತೆ ಸೋನಿ ಬ್ರ್ಯಾಂಡ್ ಒಂದು ಕಿಂಡಲ್ ನೋಡಿದೆ. ಸೋನಿ ಅವರು ಇದನ್ನ ರೀಡಿಂಗ್ ಡಿವೈಸ್ ಅಂತ ಕರೀತಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಈ ಒಂದು ಕಿಂಡಲ್ ಅಲ್ಲಿ ಡಿಸ್ಪ್ಲೇ ಹೋಗಿತ್ತು, ಲೈನ್ಸ್ ಬರ್ತಿತ್ತು ಇದರಲ್ಲಿ. ಆಲ್ರೆಡಿ ಒಬ್ರು ಇದನ್ನ ಬಾರ್ಗೇನ್ ಮಾಡಿ 400 ಏನೋ ಪರ್ಚೇಸ್ ಮಾಡಿದ್ರು ಅನ್ಸುತ್ತೆ. ಈ ಒಂದು ಕಿಂಡಲ್ 400ಗೆ ವರ್ತಾ ಇಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಕಿಂಡಲ್ ನೋಡಿದ್ವಿ. ಇದು ಕೂಡ ಅಷ್ಟೇ ಲೈನ್ಸ್ ಬರ್ತಿತ್ತು ಡಿಸ್ಪ್ಲೇ ಅಲ್ಲಿ. ಅರ್ಧ ಡಿಸ್ಪ್ಲೇ ಚೆನ್ನಾಗಿತ್ತು, ಅರ್ಧ ಹೋಗಿತ್ತು. ಕಿಂಡಲ್ಸ್ ಅಲ್ಲಿ ಈ ತರ ಡಿಸ್ಪ್ಲೇ ಪ್ರಾಬ್ಲಮ್ಸ್ ನಾನು ತುಂಬಾ ನೋಡಿದೀನಿ. ಇದು ಏನ್ ಕಾರಣ ಬರುತ್ತೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದ್ರದ್ದು ಪ್ರೈಸ್ 800 ರೂಪಾಯಿ ಅಂತ ಹೇಳ್ತಾ ಇದ್ರು. ಹೌದು, ನಿಮ್ ತರಾನೇ ನನಗೂ ಈ ಪ್ರೈಸ್ ತುಂಬಾ ಜಾಸ್ತಿ ಅನ್ಸ್ತು. ಹಾಗೆ ಅಲ್ಲಿ ಇನ್ನೆರಡು ಡಿವೈಸಸ್ ಇತ್ತು, ಒಂದು ಕಿಂಡಲ್ ಒಂದು ಟ್ಯಾಬ್ ಅನ್ಸುತ್ತೆ. ಇಲ್ಲಿರೋ ಕಿಂಡಲ್ ನೀಟ್ ಆಗಿದೆ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಕಿಂಡಲ್ ನಾವು ನೋಡಿದೆ. ಇದು ಕೂಡ ಹಳೆ ಕಿಂಡಲ್ ತೋರಿಸಿದ್ನಲ್ಲ ಅದೇ ರೀತಿ, ಬಟ್ ಇದು ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ಬಟ್ ಏನೊಂದು ಪ್ರಾಬ್ಲಮ್ ಅಂದ್ರೆ ಇದರಲ್ಲಿ ಲಾಕ್ ಇದೆ. ಕಿಂಡಲ್ ಅಲ್ಲಿ ಕೆಳಗೆ ಬಟನ್ ಕೊಟ್ಟಿರ್ತಾರೆ, ಆ ಬಟನ್ ಒತ್ತಿದ್ರೆ ನಿಮ್ಗೆ ತೋರಿಸುತ್ತೆ ಲಾಕ್. ಸೊ ನೀವು ನೋಡ್ಬೋದು ಟಚ್ ಎಲ್ಲ ಕರೆಕ್ಟ್ ಆಗಿದೆ, ವರ್ಕಿಂಗ್ ಅಲ್ಲಿ ಇದೆ. ಇದನ್ನ 1000 ರೂಪಾಯಿ ಅಂತ ಹೇಳ್ತಾ ಇದ್ರು. ಆಂಟಿಕ್ ಲವರ್ಸ್, ನನ್ನ ಹಳೆ ವಿಡಿಯೋದಲ್ಲಿ ಈ ಒಂದು ಟಿವಿನ ನೀವು ನೋಡಿರ್ತೀರಾ. ಈ ಟಿವಿನಲ್ಲಿ FM ಕೂಡ ಬರ್ತಿತ್ತು. ಸೊ ವಾಟ್ ಇಫ್ ಐ ಟೆಲ್ ಯು, ಇದಕ್ಕಿಂತ ಹಳೆ ಟಿವಿಸ್ ಈ ವಾರ ನಾನು ಸಂಡೇ ಬಜಾರಲ್ಲಿ ನೋಡಿದೆ ಅಂದ್ರೆ. ಸೊ ಬನ್ನಿ ಆ ಒಂದು ಟಿವಿಸ್ನ ನಿಮಗೆ ತೋರಿಸ್ತೀನಿ. ಆ ಪುಟಾನಿ ಟಿವಿದು ದೊಡ್ಡ ವರ್ಷನ್ ತರ ಇದೆಯಲ್ಲ, ಇದು 90s ಅಲ್ಲಿ ನಮ್ಮ ಮನೆಯಲ್ಲಿ ಈ ತರಾನೇ ಒಂದು ಟಿವಿ ಇತ್ತು. ಅದಕ್ಕೆ ಒಂದು ಶಟರ್ ಕೂಡ ಇತ್ತು. ಅಂಗಡಿಯವ್ರ ಹತ್ರ ಇದು ವರ್ಕಿಂಗ್ ಅಲ್ಲಿ ಇದೆಯಾ ಅಂತ ಕೇಳಿದ್ದಕ್ಕೆ 100% ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು. ಇವೆಲ್ಲ ಕಲೆಕ್ಟಬಲ್ಸ್ ಅಂಡ್ ಇದಕ್ಕಂತ ಒಂದು ಕಸ್ಟಮರ್ ಇರ್ತಾರೆ. ಅಲ್ಲೇ ಈ ಹೆಲ್ತ್ ಮಾನಿಟರ್ಸ್ ನ ನೋಡಿದೆ. ಫಸ್ಟ್ ಇದನ್ನ ಟಿವಿ ಅನ್ಕೊಂಡೆ ನಾನು. ಇಷ್ಟೊಂದು ನಾಬ್ಸ್ ನೋಡಿದ ಮೇಲೆ ಗೊತ್ತಾಯ್ತು ಇವೆಲ್ಲ ಈ ಹೆಲ್ತ್ ಮಾನಿಟರ್ಸ್ ಅಂತ. ಒಂದೊಂದಕ್ಕೂ ಪ್ರೈಸ್ ವೇರಿ ಆಗುತ್ತೆ ಅಂತ ಹೇಳಿದ್ರು. ಸೊ ಯಾರಾದ್ರೂ ಇದನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ಸಂಡೇ ಬಜಾರಲ್ಲಿ ಸಿಗುತ್ತೆ. ನನ್ನ ಹಳೆ ವಿಡಿಯೋದಲ್ಲಿ ವಿಂಟೇಜ್ ಆಗಿರೋ ಕ್ಯಾಮ್ರಾನ ನೋಡಿರ್ತೀರಾ. ಇದ್ರದ್ದು ಹೆಡ್ ರೊಟೇಟೇಬಲ್ ಆಗಿತ್ತು. ಲೈಫ್ ಅಲ್ಲಿ ಈ ತರ ವಿಂಟೇಜ್ ಆಗಿರೋ ಕ್ಯಾಮ್ರಾಸ್ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಕ್ಯಾಮ್ರಾಸ್ ಅಲ್ಲಿ ಮಾತ್ರ ವಿಂಟೇಜ್ ಅಲ್ಲ, ಪೋಲರಾಯ್ಡ್ಸ್ ಅಲ್ಲೂ ವಿಂಟೇಜ್ ಬರುತ್ತೆ ಅಂತ ನಾನು ಇವತ್ತೇ ನೋಡಿದೆ. ಇದೇನ್ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಪೋಲರಾಯ್ಡ್ ವಿಂಟೇಜ್ ಕ್ಯಾಮ್ರಾ. ಎಲ್ಲಪ್ಪ ಲೆನ್ಸ್ ಅಂತ ನೀವು ಕೇಳೋದು ನನಗೆ ಕೇಳಿಸ್ತಾ ಇದೆ. ಮುಂದೆ ಒಂದು ದೊಡ್ಡ ಕವರ್ ಏನಿದೆ, ಇದೇನೆ ಲೆನ್ಸ್ ಪ್ರೊಟೆಕ್ಷನ್ ಕವರು. ಇದ್ ನೋಡಕ್ ಒಳ್ಳೆ ಟ್ರ್ಯಾಕ್ಟರ್ ಮೂತಿ ತರ ಇದೆಯಲ್ಲ. ವೆಯ್ಟ್ ಕೂಡ ಅಷ್ಟೇ ಕಣ್ರಿ, ಹೆವಿ ವೆಯ್ಟ್. ಪ್ರೈಸ್ ಕೇಳಿದ್ದಕ್ಕೆ 2000 ಅಂತ ಹೇಳಿದ್ರು. ಆ ಒಂದು ಬ್ಲೂ ಕಲರ್ ನಾಬ್ ಏನಿದೆ, ಆ ಬ್ಲೂ ಕಲರ್ ನಾಬ್ ನ ಸ್ವಲ್ಪ ಪುಷ್ ಮಾಡಿದ್ರೆ ಇದನ್ನ ಓಪನ್ ಮಾಡಬಹುದು. ಓಪನ್ ಮಾಡಾದ್ಮೇಲೆ ನನ್ ಫುಲ್ ಶಾಕ್ ಆಗೋಯ್ತು. 4 ಕ್ಯಾಮ್ರಾ ಇದೆ ಕಣ್ರಿ ಇದರಲ್ಲಿ. 1 ಸೆಕೆಂಡ್ಗೆ ಇದನ್ನ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇದ್ರದ್ದು ಫಿಲಮ್ ಸಿಗಲ್ಲ. ಅಷ್ಟೇ ಅಲ್ಲ, ಇದನ್ನ ಶೋಗ್ ಇಡ್ಬೇಕಂದ್ರೂ ಜಾಗ ಬೇಕಲ್ವಾ. ಇದನ್ನೇನಾದ್ರು ತಗೊಂಡೋಗಿ ನೀವು ಶೋಗ್ ಇಟ್ರೆ ಪಕ್ಕ ಜನ ಕೇಳ್ತಾರೆ ಇದೇನಂತ. ಅಲ್ಲಿಂದ ಮತ್ತೊಂದು ಅಂಗಡಿಗೆ ಮೈಗ್ರೇಟ್ ಆಗಿದ್ಮೇಲೆ ಈ ಒಂದು ಮಲ್ಟಿ ಫಂಕ್ಷನಾಲಿಟಿ ರೈಟಿಂಗ್ ಪ್ಯಾಡ್ ನ ನೋಡಿದೆ. ಇದು ಮೋಸ್ಟ್ಲಿ ಮ್ಯಾಟ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಚೆನ್ನಾಗಿರ್ಬೋದು. ನಮಗೆಲ್ಲ ಮ್ಯಾಟ್ಸ್ ಅಂದ್ರೇನೆ ಪ್ರಾಬ್ಲಮ್, ಸೊ ಇದು ನಮ್ಗೆ ಬೇಡ. ಈ ಒಂದು ಕೀಬೋರ್ಡ್ ಮೌಸ್ ಕಾಂಬೋನ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ಈ ವಾರನೂ ಇದು ಅವೈಲೇಬಲ್ ಇತ್ತು, ನೋಡಕ್ಕೂ ಚೆನ್ನಾಗಿತ್ತು. ಬಟ್ ಇದಕ್ಕೆ ಡಾಂಗಲ್ ಬೇಕನ್ಸುತ್ತೆ. ಇದು ಹಾಗೆ ಯೂಸ್ ಮಾಡಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನಾನು ಈ ತರಾನೇ ಒಂದು ಐಟಮ್ ನ ಹುಡುಕ್ತಾ ಇದ್ದೀನಿ. ಸೊ ವಿತ್ ಡಾಂಗಲ್ ಸಿಕ್ಕಿದ್ರೆ ಮೇ ಬಿ ನಾನು ಪರ್ಚೇಸ್ ಮಾಡ್ತೀನಿ. ಮತ್ತೊಂದು ಅಂಗಡಿಯಲ್ಲಿ ಸೋನಿದು ಕ್ಯಾಮ್ರಾ ಒಂದು ನೋಡಿದೆ. ಇದು ಸೈಡ್ ಅಲ್ಲಿ ಸ್ವಲ್ಪ ಒಡೆದೋಗಿತ್ತು, ಬಟ್ ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು. ಈ ಒಂದು ಕ್ಯಾಮ್ರಾ ಪ್ರೈಸ್ 3500 ಅಂತ ಹೇಳಿದ್ರು. ಸೊ 3500ಗೆ ಈ ತರ ಕ್ಯಾಮ್ರಾಸ್ ವರ್ತಾ ಇಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ JBL ಸ್ಪೀಕರ್ ನ ನೋಡಿದೆ. ಅದೇ ಅಂಗಡಿ ಅದೇ ಸ್ಪಾಟ್ ಅಲ್ಲಿ ಈ ತರ ಸ್ಪೀಕರ್ಸ್ ಬೇಜಾನ್ ಇದೆ. ನನ್ನ ಮುಂದಿನ ವಿಡಿಯೋಸ್ ಅಲ್ಲಿ ಈ ತರ ಸ್ಪೀಕರ್ಸ್ ನ ಕವರ್ ಮಾಡ್ಬೇಕಾ ಇಲ್ವಾ ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದು ಅಂಗಡಿಯಲ್ಲಿ JBLದು 350 ವಾಟ್ ಸ್ಪೀಕರ್ ಇತ್ತು. ಇದು ಒರಿಜಿನಲ್ ಸ್ಪೀಕರ್ 2000 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದು ದೊಡ್ಡ ಸೈಜ್ ಸ್ಪೀಕರ್, ಚಿಕ್ಕದಲ್ಲ. ಒಬ್ರು ಬಾರ್ಗೇನ್ ಮಾಡ್ತಾ ಇದ್ರು ನಾನು ವಿಡಿಯೋ ಮಾಡ್ತಿರೋ ಟೈಮಲ್ಲಿ. ಅದೇ ಅಂಗಡಿಯಲ್ಲಿ ಈ ಚಿಕ್ಕ ಡಿವೈಸ್ ನ ನೋಡಿದೆ. ಇದು ನೀವು ಲಾಸ್ಟ್ ಟೈಮ್ ಕೂಡ ನೋಡಿರ್ತೀರಾ, ಬೇರೆ ಒಂದು ಐಟಮು. ಇದೇನಂದ್ರೆ ಇದು ಕೀಚೈನ್ ತರ. ಇದರಲ್ಲಿ ನೀವು ವಾಲ್ ಪೇಪರ್ ಸೆಟ್ ಮಾಡ್ಕೊಂಡು ಕೀಚೈನ್ ತರ ಯೂಸ್ ಮಾಡ್ಕೋಬಹುದು. ಲಾಸ್ಟ್ ಟೈಮ್ ಬೇರೆ ಮಾಡೆಲ್ ಇತ್ತು, ಈ ಟೈಮ್ ಬೇರೆ ಮಾಡೆಲ್ ಇದೆ. ಅದಾದ್ಮೇಲೆ ಒಂದು ಅಂಗಡಿಯಲ್ಲಿ ಈ ಒಂದು ಮೈಕ್ ನ ನೋಡಿದೆ. ಇದು ಫುಲ್ ಊಸ್ಟ್ ಆಗೋಗಿತ್ತು. ನಾಬ್ ಇಲ್ಲ, ಬಟನ್ ಇಲ್ಲ, ಏನಿರ್ಲಿಲ್ಲ. ಮೈಕ್ ಏನೋ ಒಳ್ಳೆ ಕಂಡೀಷನ್ ಅಲ್ಲಿ ಇರ್ಬೋದು, ಬಟ್ ಇದು ಇಲ್ಲೆಲ್ಲ ಬೈ ಮಾಡೋದು ವರ್ತ್ ಇಲ್ಲ. ಅದಕ್ಕೆ ನನ್ನ ಪ್ರೈಸ್ ಕೂಡ ಕೇಳಕ್ ಹೋಗಿಲ್ಲ ಇದರದು. ಹಾಗೆ ಮತ್ತೊಂದು ಅಂಗಡಿಯಲ್ಲಿ JBLದು ಬ್ಲೂಟೂತ್ ಒರಿಜಿನಲ್ ಸ್ಪೀಕರ್ ಇತ್ತು. ಇದರಲ್ಲಿ ಸ್ಪೀಕರ್ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು, ಕರ ಅಂತ ಸೌಂಡ್ ಕೇಳಿಸಿತ್ತು. ಬಟ್ ಬೇರೆ ಏನು ಪ್ರಾಬ್ಲಮ್ ಇರಲಿಲ್ಲ, ಇದು ಒಳ್ಳೆ ಕಂಡೀಷನ್ ಅಲ್ಲೇ ಇತ್ತು. ಈ ಸ್ಪೀಕರ್ ಅಲ್ಲಿ ಕರ ಅಂತ ಇಶ್ಯೂ ಬರುತ್ತೆ, ಇದನ್ನ ಸಾಲ್ವ್ ಮಾಡ್ಬೋದು ಆಕ್ಚುಲಿ. ಅದಕ್ಕೂ ಬೇಗನೆ ಒಂದು ರೆಸ್ಟೋರೇಷನ್ ವಿಡಿಯೋಸ್ ಬರುತ್ತೆ. ಇದನ್ನ ನಾನು ಪರ್ಚೇಸ್ ಮಾಡಿಲ್ಲ. ಆದ್ರೆ ಅದೇ ಅಂಗಡಿಯಲ್ಲಿ ಬೈನಾಕುಲರ್ ನ ನೋಡಿದೆ. ಚಿಕ್ಕ ವಯಸ್ಸಲ್ಲಿ ಇದಕ್ಕೆ ತುಂಬಾ ಆಸೆ ಪಟ್ಟೆ, ಬಟ್ ಇದುವರೆಗೂ ಸಿಕ್ಕಿಲ್ಲ. ಅಂಡ್ ಈ ಐಟಮು ವಾರ ಇಲ್ಲೇ ಇರುತ್ತೆ, ಯಾರು ತಗೊಂಡು ಹೋಗ್ತಾ ಇಲ್ಲ. ಬಟ್ ಇದು ಕಂಪ್ಲೀಟ್ಲಿ ಮೆಟಲ್ ಮೇಡ್. ಇವಾಗ ಬರೋ ಬೈನಾಕುಲರ್ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ. ಇವರು ಪ್ರೈಸ್ ಕೂಡ 600 ರೂಪಾಯಿ ಏನೋ ಹೇಳ್ತಾ ಇದ್ರು ಇದಕ್ಕೆ. ಅಲ್ಲೊಂದು ವುಡನ್ ವಾಚ್ ನೋಡಿದೆ ಕಣ್ರಿ. ಇದು ಆಕ್ಚುಲಿ ಬ್ರಾಂಡೆಡ್ ವಾಚ್ ಅಂಡ್ ಆಟೋಮ್ಯಾಟಿಕ್. ಇದು 4000 ಅಂತ ಹೇಳ್ತಾ ಇದ್ರು ಇದಕ್ಕೆ. ಈ ತರ ಯೂನಿಕ್ ಮತ್ತೆ ಎಕ್ಸ್ಪೆನ್ಸಿವ್ ವಾಚಸ್ ಇಲ್ಲಿ ಸಂಡೇ ಬಜಾರಲ್ಲಿ ಸಿಗುತ್ತೆ. ಇದ್ರ ಮೇಲೆ ವಿಡಿಯೋಸ್ ಮಾಡ್ಬೇಕಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿರಿ.
ಆ ಒಂದು ಕಮೆಂಟ್ಗೆ ಒಂದು 100 ಲೈಕ್ಸ್ ಬಂದರೆ ನಾನು ಗ್ಯಾರಂಟಿ ವಾಚಸ್ ಮೇಲೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ವಾಚಸ್ ಮೇಲೆ ವಿಡಿಯೋ ಮಾಡೋದು ತುಂಬಾ ರಿಸ್ಕ್ ಇದೆ. ಅದೇ ಅಂಗಡಿಯಲ್ಲಿ ಈ ಒಂದು ಡಿವೈಸ್ನ ನೋಡಿದೆ, ಇದು ಮೋಸ್ಟ್ಲಿ ರೇಡಿಯೋ ಅನಿಸುತ್ತೆ. ಆಮೇಲೆ ಗೊತ್ತಾಯಿತು ಇದು ವಿಡಿಯೋ ಟ್ಯೂನರ್ ಅಂತೆ. ಇದು ಒಂದು ವಿಂಟೇಜ್ ಡಿವೈಸೇ. ಇದರಲ್ಲಿ ಏನೇನು ಮಾಡ್ಬೋದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ವೆಯ್ಟ್ ಅಂತೂ ತುಂಬಾನೇ ಹೆವಿ ವೆಯ್ಟು. ಈ ಕಾಲದ ಬ್ಲೂಟೂತ್ ಸ್ಪೀಕರ್ ಎಲ್ಲ ವೆಯ್ಟ್ಲೆಸ್ ಇರುತ್ತೆ. ವಿಂಟೇಜ್ ಅಂದರೆ ವಿಂಟೇಜೇ ಕಣ್ರಿ. ಈ ಒಂದು ಬ್ಲೂಟೂತ್ ಸ್ಪೀಕರ್ನ ನೋಡಿದ್ದೀರಾ? ಇದು ಶೌಮಿದು MI ಕಡೆಯಿಂದ ಬ್ಲೂಟೂತ್ ಸ್ಪೀಕರ್ನ ನಾನು ಬಜಾರಲ್ಲಿ ಫಸ್ಟ್ ಟೈಮ್ ನೋಡಿದೆ. ಒಂದು ಸೆಕೆಂಡ್ ಅನ್ಕೊಂಡೆ ಪರ್ಚೇಸ್ ಮಾಡೋಣ ಅಂತ, ಬಟ್ ನಮ್ಮ ಹತ್ರ ಆಲ್ರೆಡಿ ಸ್ಪೀಕರ್ಸ್ ಇದೆ, ಸೊ ಏನಕ್ಕೆ ಅಂತ ಬಿಟ್ಬಿಟ್ಟೆ. ಪ್ರೈಸ್ ಇದರದ್ದು 300 ರೂಪಾಯಿ ಅಂತ ಹೇಳ್ತಾ ಇದ್ರು ಇವರು. ಆಂಟಿಕ್ ಅಂದ್ರೆ ಇದು ಕಣ್ರಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ನಾನಂತೂ ಮರ್ತೋದೆ. ಹಾಗೆ ಇದ್ರ ಕೆಳಗಡೆ ಟವರ್ ಸ್ಪೀಕರ್ಸ್ ಇತ್ತು. ಎರಡಕ್ಕೂ ಹೆವಿ ಪ್ರೈಸ್ ಹೇಳ್ತಾ ಇದ್ರು. ವಿಂಟೇಜ್ ಕಲೆಕ್ಟರ್ಸ್ ತುಂಬಾ ಜನ ಇರ್ತೀರಾ, ಸೊ ಈ ಒಂದು ಐಟಮ್ ಪ್ರೈಸ್ ಎಷ್ಟಿರ್ಬೋದು, ಹಾಗೆ ಇದ್ರದ್ದು ವರ್ತ್ ಎಷ್ಟಿರ್ಬೋದು ಅಂತ ನನಗೆ ತಿಳಿಸಿ. ಮತ್ತೆ ಒಂದು ಆಪಲ್ ಮೌಸ್ ನಾನು ಸಂಡೇ ಬಜಾರಲ್ಲಿ ನೋಡಿದೆ. ಇದು ಕೂಡ ಅಷ್ಟೇ ಬ್ಯಾಟ್ರಿ ಆಪರೇಟೆಡ್. ಇದ್ರದ್ದು ಪ್ರೈಸ್ ಬಂದು 700 ರೂಪಾಯಿ ಅಂತ ಹೇಳ್ತಾರೆ. ಬಟ್ ಈ ಒಂದು ಮೌಸ್ನ ಓಪನ್ ಮಾಡಿ ರಿಪೇರ್ ಮಾಡೋದಂತೂ ತುಂಬಾನೇ ಕಷ್ಟ. ಈ ತರ ಆಪಲ್ ಮೌಸಸ್ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇರ್ತೀರಾ. ನೆಕ್ಸ್ಟ್ ಟೈಮ್ ಮತ್ತೆ ಈ ಮೌಸ್ ನಾನು ಯಾವ್ದಾದ್ರು ಅಂಗಡಿಯಲ್ಲಿ ನೋಡಿದ್ರೆ ಇದ್ರದ್ದು ಲೊಕೇಶನ್ ನಾನು ಕೊಟ್ಟಿರ್ತೀನಿ ಎಕ್ಸಾಕ್ಟ್ ಆಗಿ. ಹಾಗೆ ಮುಂದುವರಿಸ್ತಾ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ನ ನೋಡ್ತಾ ಇದ್ದೆ. ಇದು ತುಂಬಾ ಹಳೆ ಗ್ರಾಫಿಕ್ಸ್ ಕಾರ್ಡೇ, ಬಟ್ ಗ್ರಾಫಿಕ್ಸ್ ಕಾರ್ಡೇ ಇಲ್ಲದೆ ಒಂದು ಸಿಸ್ಟಮ್ ಯೂಸ್ ಮಾಡ್ತೀರಾ ಅಂದ್ರೆ ಈ ತರ ಗ್ರಾಫಿಕ್ಸ್ ಕಾರ್ಡ್ ಕೂಡ ಯೂಸ್ ಮಾಡ್ಕೋಬಹುದು. ಇವೆಲ್ಲ ಬರೀ 300-400 ರೂಪಾಯಿ ಇರುತ್ತೆ ಅಷ್ಟೇ. ನಮ್ ಫ್ರೆಂಡ್ ಒಬ್ರು ಲೆನ್ಸ್ ಒಂದು ನೋಡ್ತಾ ಇದ್ರು. ಸೊ ಏನಪ್ಪಾ ಲೆನ್ಸ್ ಅಂತ ನೋಡಿದ್ರೆ ಹಿಂದ್ಗಡೆ ಕ್ಯಾಪ್ ತರ ಇದೆ. ಮೇಲಿರೋ ಕ್ಯಾಪ್ ನೋಡಿದ್ಮೇಲೆ ಡೌಟ್ ಹೊಡಿತು. ಓಪನ್ ಮಾಡಿ ನೋಡಿದ್ರೆ ಈ ಒಂದು ಕಾಫಿ ಮಗ್ನ ಲೆನ್ಸ್ ತರ ಮಾಡಿ ತೂ. ಈ ಅಂಗಡಿಯಲ್ಲಿ ನೀವು ಯಾವಾಗ ಬಂದ್ರು ನೋಡ್ಬೋದು, ಹೊಸ ಐಟಮ್ಸ್ ಎಲ್ಲ ಮಾರ್ತಾ ಇರ್ತಾರೆ. ಇವ್ರ ಹತ್ರ ನಿಮ್ಗೆ ಆನ್ಲೈನ್ಗೂ ಇಲ್ಗೂ ಡಿಫ್ರೆನ್ಸ್ ಇದೆ. ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಬಟ್ ಸ್ವಲ್ಪ ಕಮ್ಮಿ ಡಿಫ್ರೆನ್ಸ್. ಅಂಡ್ ಇವರು ಬಾರ್ಗೇನ್ ಮಾಡೋಕ್ಕೂ ಬಿಡಲ್ಲ. ಬಟ್ ಇವ್ರ ಹತ್ರ ಬೇಜಾನ್ ಐಟಮ್ಸ್ ಇದೆ. ಈ ಒಂದು ಟ್ರೆಂಡ್ಗೆ ಏನೇನ್ ಬೇಕೋ ಅವೆಲ್ಲ ಇದೆ. ಈ ತರ ಕ್ಯಾಮ್ರಾಸ್ ಆಲ್ರೆಡಿ ತುಂಬಾ ತೋರಿಸ್ಬಿಟ್ಟಿದೀನಿ, ಬಟ್ ಇದು ಡಿಸ್ಪ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಂಡ್ ಇವೆಲ್ಲ ಬ್ಯಾಟ್ರಿ ಆಪರೇಟೆಡ್ ಇರುತ್ತೆ. ನಾನ್ ನೋಡಿದಾಗೆ ಒಂದು 90% ಬ್ಯಾಟ್ರಿ ಹಾಕಿದ್ಮೇಲೆ ವರ್ಕ್ ಆಗ್ಬಿಡುತ್ತೆ. ಬಟ್ ಯೂಸ್ ಇಲ್ಲ. ಕಲೆಕ್ಟ್ ಮಾಡ್ತಾರಂದ್ರೆ ಅದು ಬೇರೆ ಕತೆ. ಇದೇನಪ್ಪ ಹೊಸ ಐಟಮು ಅಂತ ನೋಡ್ತಾ ಇದ್ರೆ ಇದು ಒಂದು ಲೈಟ್. ಈ ರೀಲ್ಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬಾನೇ ಯೂಸ್ಫುಲ್. ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಕಮ್ಮಿಯಲ್ಲೂ ಸಿಗುತ್ತೆ. ಇದು 100 ರೂಪಾಯಿ ಅನ್ಸುತ್ತೆ. ಬಟ್ ಈ ಡಿಸೈನ್ ನೋಡಕ್ಕೆ ಈ ಕಮೆಂಟ್ ಬಾಕ್ಸ್ ತರ ಇದೆಯಲ್ಲ. ಮತ್ತೊಂದು ಅಂಗಡಿಯಲ್ಲಿ 2 MP3 ಪ್ಲೇಯರ್ಸ್ ನೋಡಿದೆ, ಟ್ರಾನ್ಸೆಂಡ್ ಮತ್ತೆ ಫಿಲಿಪ್ಸ್ ಕಂಪನಿದು. ನಾನೊಂದು ಯೂಟ್ಯೂಬ್ ಚಾನಲ್ನ ಮುಂಚೆ ಫಾಲೋ ಮಾಡ್ತಿದ್ದೆ. ಅವ್ರು ಈ ತರ MP3 ಪ್ಲೇಯರ್ಸ್ನ ಕಲೆಕ್ಟ್ ಮಾಡಿ ಶೋಕೇಶ್ ಅಲ್ಲಿ ಇಡ್ತಾ ಇದ್ರು. ಸರ್, ನೀವೆಲ್ಲರೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇಲ್ಲಿ ಬೇಜಾನ್ ಕಲೆಕ್ಷನ್ ಸಿಗುತ್ತೆ, ಅದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ. ಮತ್ತೊಂದು ಅಂಗಡಿಯಲ್ಲಿ ಟೇಪ್ ರಿಕಾರ್ಡರ್ನ ನೋಡಿದೆ. ಸೋನಿ ಅಂದ್ಮೇಲೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ. ಇದು ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರು ಅಂಗಡಿಯವರು. ಈ ಒಂದು ಐಟಮ್ ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ. ಹಾಗೆ ಪ್ಯಾನಾಸೋನಿಕ್ ಕಡೆಯಿಂದ ಮತ್ತೊಂದು ವಿಂಟೇಜ್ ಕ್ಯಾಮ್ರಾ ನೋಡಿದೆ. ಇದು ಕ್ಯಾಮ್ರಾ ಅಲ್ಲ, ಆಕ್ಚುಲಿ ಕ್ಯಾಮ್ ಕಾರ್ಡರ್, ಹ್ಯಾಂಡಿ ಕ್ಯಾಮ್ ಅಂತಾನು ಕರೀತಾರೆ ಅನ್ಸುತ್ತೆ. ಬ್ಯಾಟ್ರಿ ಜೊತೆ ಇತ್ತು. ಪ್ರೈಸ್ ಕೇಳಿದ್ದಕ್ಕೆ 2,500 ಕೊಡಿ ಅಂತ ಹೇಳ್ತಾ ಇದಾರೆ ಇವರು. ಬೇಡ ಬಾಯ್ ಅಂತ ಹೇಳ್ಬಿಟ್ಟು ಇನ್ನೊಂದು ಅಂಗಡಿಗೆ ಹೋದೆ. ಅಲ್ಲಿ ಇನ್ಸ್ಟಾಮ್ಯಾಕ್ಸ್ ಮಿನಿ 9 ಇತ್ತು. ನೋಡಕ್ಕೆ ತುಂಬಾ ಹೊಸ ಕಂಡೀಷನ್ ಅಲ್ಲಿ ಇತ್ತು ಇದು. ಇವಾಗ ಇನ್ಸ್ಟಾಮ್ಯಾಕ್ಸ್ 11 ಇಲ್ಲ 12 ಬಂದಿದೆ ಅನ್ಸುತ್ತೆ. ಯೂಶಲಿ ಇನ್ಸ್ಟಾಮ್ಯಾಕ್ಸ್ ಪರ್ಚೇಸ್ ಮಾಡಿದಾಗ ಒಳಗಡೆ ಫಿಲಮ್ ಇರಲ್ಲ. ಇದರಲ್ಲಿ ಫಾರ್ ಎ ಚೇಂಜ್ ಫಿಲಮ್ ಇತ್ತು ಒಳಗಡೆ. ಇದಕ್ಕೆ 1,200 ರೂಪಾಯಿ ಅಂತ ಹೇಳ್ತಾ ಇದ್ರು ಇವರು. ಇಲ್ಲಿಂದ ನಮ್ಮ ರೆಗ್ಯುಲರ್ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಸ್ಟೆಬಿಲೈಸರ್ ಇತ್ತು. ಇದು ಟಿವಿಗೆ ಹಾಕುವಂತದ್ದು. ನನ್ ಟಿವಿ ಸ್ಟೆಬಿಲೈಸರ್ ಆಲ್ರೆಡಿ ಉಷ್ಟು, ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದೆ. ಜಸ್ಟ್ 600 ರುಪೀಸ್. ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ JBL ಇಯರ್ಬಡ್ಸ್ ನೋಡಕ್ ಸಿಕ್ತು. ಒಂದ್ 10 ನಿಮಿಷ ಈ ಕ್ಲೋಸ್ಡ್ ಲಿಡ್ ಅಲ್ಲಿ ಇದನ್ನ ಬ್ಲೂಟೂತ್ ಸ್ಪೀಕರ್ ಅನ್ಕೊಂಡು ತಿರ್ಗಿಸಿ ನೋಡ್ತಾ ಇದ್ವಿ. ಆಮೇಲೆ ಇಯರ್ಬಡ್ಸ್ ಅಂತ ಗೊತ್ತಾಯ್ತು. ಅಲ್ಲೇ ಈ ಲೆನ್ಸ್ ಒಂದ್ ನೋಡಿದೆ. ಇದು ಕ್ಯಾಮ್ರಾ ಲೆನ್ಸಾ ಅಥವಾ ಪ್ರೊಜೆಕ್ಟರ್ ಲೆನ್ಸಾ ಅಂತ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನು ಈ ವಾರ ಏನೇನು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. JBL ಏರ್ಪಾಡ್ಸ್ನ ಪರ್ಚೇಸ್ ಮಾಡಿದ್ದೆ ನಾನು. ಇದಕ್ಕೆ ನಾನು 400 ರೂಪಾಯಿ ಕೊಟ್ಟೆ ಅಷ್ಟೇ. ಹಾಗೆ ಬನ್ನಿ ಇದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬಿಡೋಣ. ಕಂಡೀಷನ್ ನೋಡ್ಬೋದು ನೀವು, ತುಂಬಾನೇ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಇದನ್ನ ಬನ್ನಿ ಚಾರ್ಜ್ ಆಗ್ಬಿಟ್ಟು ನೋಡೋಣ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ. ಓಪನ್ ಮಾಡಿದ ಕೂಡಲೇ ನೀವು ನೋಡ್ಬೋದು ಬಡ್ಸು. ಇದು ಆ್ಯಕ್ಚುಲಿ ತುಂಬ ಹಳೆ ಮಾಡಲು. ಚಾರ್ಜ್ ಹಾಕಿದ್ಮೇಲೆ ನೀವು ನೋಡ್ಬೋದು ಲೈಟ್ ಎಲ್ಲ ಬರ್ತಾ ಇದೆ. ಬಟ್ ಒಂದೇ ಇಯರ್ಬಡ್ಸಲ್ಲಿ ಲೈಟ್ ಬರ್ತಾ ಇದೆ, ಇನ್ನೊಂದರಲ್ಲಿ ಬರ್ತಾ ಇಲ್ಲ. ಇದನ್ನ ನಾನು ಪರ್ಚೇಸ್ ಮಾಡಿದ್ದು ರೆಸ್ಟೋರೇಷನ್ ಕಾರಣನೇ. ಹಾಗೆ ಇದರಲ್ಲಿ ಬಟನ್ ಸಿಸ್ಟಮ್ ಬರುತ್ತೆ, ಟಚ್ ಅಲ್ಲ. ಸೊ ಬೇಗನೆ ಇದರದ್ದು ಒಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ಈ ಇನ್ನೊಂದು ಬಡ್ಸ್ನ ನಾವು ಫಿಕ್ಸ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಾದ್ಮೇಲೆ ಈ ಒಂದು ಐಟಮ್ನ ನಾನು ಪರ್ಚೇಸ್ ಮಾಡಿದ್ದೆ. ಇದು ಆಕ್ಚುಲಿ ಒಂದು ಪೋರ್ಟೇಬಲ್ ಮೀಡಿಯಾ ಪ್ಲೇಯರ್. ಇದನ್ನ ನಾನು ಯೂಸ್ ಮಾಡಕ್ಕೆಲ್ಲ ಪರ್ಚೇಸ್ ಮಾಡಿಲ್ಲ. ನನ್ಗೆ ಇದರಲ್ಲಿ ಏನೇನಿರುತ್ತೆ, ಪಾರ್ಟ್ಸ್ ಏನೇನಿದೆ ಅಂತ ನನ್ಗೆ ನೋಡ್ಬೇಕಿತ್ತು. ಸೊ ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದನ್ನ ಬರೀ 150 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ ಅಷ್ಟೇ. ಸೊ ಬೇಗನೆ ಇದು
4 ಒಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ಇದನ್ನ ನಾವು ರೀಸ್ಟೋರ್ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ರದ್ದು ಸ್ಪೇರ್ ಪಾರ್ಟ್ಸ್ ಎಲ್ಲ ಏನೇನಂತ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ನಾನು ಈ ಒಂದು ಡಿವೈಸ್ನ ಪರ್ಚೇಸ್ ಮಾಡಿದ್ದೆ. ಈ ತರ ಒಂದು ಡಿವೈಸ್ ನನ್ನ ಹತ್ರ ಆಲ್ರೆಡಿ ಇದೆ. ಇದು ಒಂದು ಕೀಚೇನ್, ಹಾಗೆ ಇದು ಡಿಜಿಟಲ್ ಫೋಟೋ ವ್ಯೂವರ್. ಇದರಲ್ಲಿ ನೀವು 3 ಇಂದ 4 ಫೋಟೋಸ್ ಲೋಡ್ ಮಾಡ್ಕೋಬಹುದು. ಅದಾದ್ಮೇಲೆ ಐಫೋನ್ 5th ಜನರೇಷನ್ SE ಸೀರೀಸ್ ನಾನು ಪರ್ಚೇಸ್ ಮಾಡಿದ್ದೆ. ಇದರಲ್ಲಿ ಆಕ್ಚುಲಿ ಬ್ಯಾಟ್ರಿ ಇಲ್ಲ, ಸೊ ನಾನು ಇದರದ್ದು ಬ್ಯಾಟ್ರಿ ಹುಡುಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾರ ಹತ್ರನಾದ್ರೂ ಈ ಬ್ಯಾಟ್ರಿ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಡಿವೈಸ್ನ ನಾನು ಇದುವರೆಗೂ ಯೂಸ್ ಮಾಡಿಲ್ಲ, ಸೊ ಈ ಡಿವೈಸ್ ಬಗ್ಗೆ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನ ನಾನು 1000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಫೈನಲಿ ನಾನು ಈ ಒಂದು FM ಪರ್ಚೇಸ್ ಮಾಡಿದೆ. ಇದು ಬರೀ FM ಮಾತ್ರ ಅಲ್ಲ, ಇದೊಂದು ಅಲಾರಂ ಕ್ಲಾಕ್ ಕೂಡ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಸೋನಿ ಬ್ರ್ಯಾಂಡ್ದು. ಇದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಸೊ ಬೇಗನೆ ಇದಕ್ಕೊಂದು ವಿಡಿಯೋ ಬರುತ್ತೆ. ಹಾಗೆ ಇದ್ರದ್ದು ಫಂಕ್ಷನ್ಸ್ ಏನೇನಿದೆ ಅಂಡ್ ಇದು ಯೂಸ್ಫುಲ್ ಇಲ್ವಾ ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಟಾಟಾ, ಬಾಯ್ ಬಾಯ್.